ಬಹಳ ಮುಖ್ಯವಾಗಿ ಲಾಬಿ ಹೇಗೆಲ್ಲ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋದ್ರ ಬಗ್ಗೆ, ವಿಶೇಷವಾಗಿ ಮಂತ್ರಿಗಳಾದವ್ರದ್ದು ಲಾಬಿ ನಡೀತಿದೆ, ಮಂತ್ರಿಗಳಾಗಬೇಕು ಅಂತ ಇರುವಂಥವ್ರದ್ದು ಲಾಬಿ ನಡೀತಿದೆ. ಹೀಗಾಗಿ ಒಬ್ಬೊಬ್ಬರು ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ಮುಂದುವರಿತಾ ಇದ್ದಾರೆ. ಏನೇನು ನಡೀತಿದೆ ಕಾಂಗ್ರೆಸ್ನಲ್ಲಿ ಅನ್ನೋದನ್ನ ಒಂದು ವಿವರವಾದಂತಹ ವರದಿಯಲ್ಲಿ ನಿಮಗೆ ಮಾಡಿದ್ದು. ನಾನು ಸೀನಿಯರ್ ಇದ್ದೀನಿ, ನನಗೆ ಒಂದು ಬಡವರಿಗೆ ಕೆಲಸ ಮಾಡೋದು ಕೊಡಬೇಕು ಅಂತ ಕೇಳಿದ್ದೀನಿ. ಒಬ್ಬೊಬ್ರಿಗೆ ಒಂದೊಂದರ ಕಾಯಿಲೆ ಇರ್ತದೆ, ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ ಮುಂದೆ. ಎಲ್ಲವೂ ಕೂಡ ಇವತ್ತು ಬಗೆಹರಿತದೆ, ಎಲ್ಲವೂ ಕೂಡ ಅಂತ ಯಾವುದೇ ಸಮಸ್ಯೆ ಇಲ್ಲ. ಕಾಂಗ್ರೆಸ್ ಪಕ್ಷದ ಒಳೆ ಬೇಗುದಿ ಇನ್ನ ಕೆಂಡದಂತೆ ಜೀವಂತವಾಗಿದೆ. ಎಲ್ಲರಿಗೂ ಆಸೆ ಇರ್ತದೆ, ಎಲ್ಲರೂ ಕೂಡ ಕೆಲವರಿಗೆಲ್ಲ ಬೇಡಿಕೆಗಳಿರ್ತವೆ, ಅದು ತಪ್ಪೇನಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಖಾತೆಗಳಿಗಾಗಿ ಸಚಿವರ ಖ್ಯಾತೆ ಇನ್ನೂ ಮುಗಿದಿಲ್ಲ. ರಾಜೀನಾಮೆ ಕೊಟ್ಟಿದ್ದ ಸಚಿವ ರಾಮಲಿಂಗಾರೆಡ್ಡಿ ಅವರ ಸಂಧಾನ ಸಕ್ಸಸ್ ಆದರೂ ಬಹಿರಂಗವಾಗಿ ಯಾವುದನ್ನೂ ತೋರಿಸಿಕೊಳ್ಳದ ಕೃಷ್ಣ ಬೈರೇಗೌಡ ಹಾಗೂ ಮುನಿಯಪ್ಪ ಮುನಿಸು ಇನ್ನೂ ಮುಂದುವರೆದಿದೆ. ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಲಾಗಿದೆ. ಆದರೆ ಅದರಲ್ಲಿ ಬಿಎಂಆರ್ಡಿಎ ಹಾಗೂ ಬಿಡಿಎ ಸೇರಿಸಲು ಪಟ್ಟು ಹಿಡಿದಿದ್ದಾರೆ ಕೃಷ್ಣ ಬೈರೇಗೌಡ. ಹಾಗೆ ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಖಾತೆ ನೀಡಿದ್ದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿರಿತನದ ಆಧಾರದ ಮೇಲೆ ಉಪಮುಖ್ಯಮಂತ್ರಿ ಮಾಡಿ ಅನ್ನೋದು ಮುನಿಯಪ್ಪ ಬೇಡಿಕೆಯಾಗಿದೆ. ದೆಹಲಿಗೆ ಹೋಗಿರುವ ಕೆಬಿಜಿ ಹೈನಾಯಕರ ಭೇಟಿಗೆ ಕಸರತ್ತು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅನ್ನೋ ಹೆಸರಲ್ಲಿ ಅರ್ಧ ಖಾತೆ ಕೊಡೋದಿದ್ರೆ ಅದು ನನಗೆ ಬೇಡ, ಕೊಡೋದಿದ್ರೆ ಪೂರ್ತಿ ಖಾತೆಯನ್ನೇ ಕೊಡಿ ಅನ್ನೋದು ಕೃಷ್ಣ ಬೈರೇಗೌಡರ ಪಟ್ಟು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಬಿಎಂಆರ್ಡಿಎ ಬಿಡಿಎ ಸೇರಿಸಿ ಕೊಡದಿದ್ರೆ ಇದರ ಬದಲು ಹಿಂದೆ ನಿಭಾಯಿಸಿದ್ದ ಕಂದಾಯ ಖಾತೆಯನ್ನೇ ನೀಡಿ ಎಂದು ಒತ್ತಡ ಹೇರುತ್ತಿದ್ದಾರೆ. ಬಹಿರಂಗವಾಗಿ ಇದನ್ನ ಎಲ್ಲಿಯೂ ಹೇಳದಿದ್ದರೂ ನಿನ್ನೆ ರಾತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಚರ್ಚೆ ಮಾಡಿ ಮಧ್ಯಪ್ರವೇಶ ಮಾಡಿ ಬಿಕ್ಕಟ್ಟು ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ಆದರೆ ಸಿಎಂ ಸ್ಥಾನ ತ್ಯಜಿಸಿದ ಮೇಲೆ ಖಾತೆ ಬಿಕ್ಕಟ್ಟು ವಿಚಾರದಲ್ಲಿ ಮಧ್ಯಪ್ರವೇಶಿಸಲು ಆಸಕ್ತಿ ತೋರಿಸದೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಹೀಗಾಗಿಯೇ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಲು ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ ಕೃಷ್ಣ ಬೈರೇಗೌಡ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅಥವಾ ಸುರ್ಜೇವಾಲಾ ಭೇಟಿ ಮಾಡಿ ಖಾತೆ ಗೊಂದಲವನ್ನ ಇತ್ಯರ್ಥ ಮಾಡಿಕೊಂಡೇ ಬರಲು ನಿರ್ಧರಿಸಿದ್ದಾರೆ. ಇನ್ನು ಆಹಾರ ಖಾತೆಗೆ ಒಪ್ಪದ ಹಿರಿಯ ಸಚಿವ ಕೆಎಚ್ ಮುನಿಯಪ್ಪ ಸಮಾಜ ಕಲ್ಯಾಣ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ಸೂರಜ್ ಹೆಗಡೆ ಅಂತಿಮ ದರ್ಶನ ಪಡೆಯಲು ಬಂದಿದ್ದ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಖಾತೆ ಬದಲಿಸಬೇಕೆಂದು ಮತ್ತೊಮ್ಮೆ ಬೇಡಿಕೆ ಇಟ್ಟಿದ್ದಾರೆ. ಬಡವರ ಹಾಗೂ ತಳ ಸಮುದಾಯದ ಕೆಲಸ ಮಾಡಲು ಸಮಾಜ ಕಲ್ಯಾಣ ಖಾತೆ ಬೇಕು ಅನ್ನೋದು ಮುನಿಯಪ್ಪನವರ ವಾದ. ಸಂಪುಟ ವಿಸ್ತರಣೆ ವೇಳೆ ನೋಡೋಣ ಎಂದಷ್ಟೇ ರಾಹುಲ್ ಭರವಸೆ ಕೊಟ್ಟು ಹೋಗಿದ್ದಾರೆ. ಹೀಗಾಗಿ ಮುನಿಯಪ್ಪ ಪರಿಸ್ಥಿತಿ ಇನ್ನೂ ಅತಂತ್ರವಾಗಿಯೇ ಮುಂದುವರೆದಿದೆ. ಹೈಕಮಾಂಡ್ ಹೇಳಿದ್ದೆ ಮಾಡ್ತಾ ಇರ್ತೀನಿ, ಮುಂದೆ ಅವರು ಏನ್ ಮಾಡ್ತಾರೋ ಅದಕ್ಕೆ ನಾನು ಅಪೀಲ್ ಮಾಡಿದ್ದೀನಿ. ನಾನು ಸೀನಿಯರ್ ಇದ್ದೀನಿ, ನನಗೆ ಒಂದು ಬಡವರಿಗೆ ಕೆಲಸ ಮಾಡೋದು ಕೊಡಬೇಕು ಅಂತ ಕೇಳಿದ್ದೀನಿ. ರಾಹುಲ್ ಗಾಂಧಿಗೆ ಹೇಳಿದ್ದೀನಿ, AICC ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳಿದ್ದೀನಿ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ. ಅವರು ಹೈಕಮಾಂಡ್ಗೆ ಬಿಟ್ಟಿದ್ದು, ನಿನ್ನೆ ಕೆಲಸ ಶುರು ಮಾಡಿದ್ದೀನಿ. ಥ್ಯಾಂಕ್ ಯು. ಹೌದು, ಕೆಲಸ ಶುರು ಮಾಡಿದ್ದೀನಪ್ಪ, ಏನ್ ತೊಂದ್ರೆ ಇಲ್ಲ. ನಾನು ಸಿಸ್ಟೆನ್ಸಿಪ್ಪ, ಏನ್ ಕೆಲಸ ಕೊಟ್ಟಿದ್ರಂತ. ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಕೊಡೋದು ಇಟ್ ಇಸ್ ಮೈ ಡಿಮಾಂಡ್. ಎಲ್ಲ ಡಿಮಾಂಡು ಕಾರ್ಯಕರ್ತರು ಮುಖಂಡರು ಮಾಡಿದ್ದಾರೆ, ನಾನ್ ಮಾಡೋ ಅಷ್ಟಿಲ್ಲ. ನನ್ನ ಸೀನಿಯಾರಿಟಿ ಹೈಕಮಾಂಡ್ ಗೊತ್ತಿದೆ, ಅವರು ಡಿಸೈಡ್ ಮಾಡಲಿ. ಕೊಟ್ಟಿರೋ ಖಾತೆಗಳ ನಿರ್ವಹಣೆ ಮಾಡದೆ ಬದಲಾವಣೆಗಾಗಿ ಓಡಾಡುತ್ತಿರುವ ನಾಯಕರ ನಡೆಯ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಕಿಚಾಯಿಸಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕಾಯಿಲೆ ಇರುತ್ತೆ, ಅದಕ್ಕೆ ಔಷಧಿಯೂ ಇರುತ್ತೆ ಬಿಡಿ ಅಂದಿದ್ದಾರೆ. ಆಯ್ತು, ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, ಬಿಡಿಎ ಬಿಎಂಆರ್ಡಿಎ ಇಲ್ಲದೆ ಇದ್ದ ಮೇಲೆ ಅದು ಅಪೂರ್ವವಾದಂತ ಖಾತೆ, ಅದ್ರ ಬಗ್ಗೆ ನಾನು ಚಾರ್ಜ್ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ನೋಡೋಣ, ಒಬ್ಬೊಬ್ರಿಗೆ ಒಂದೊಂದರ ಕಾಯಿಲೆ ಇರ್ತದೆ, ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ ಮುಂದೆ. ಮುನಿಯಪ್ಪನವ್ರು ಅವತ್ತೇನೆ ಸಾಯಂಕಾಲನೇ ಎಲ್ಲ ಸರಿ ಹೋಯ್ತು ಅಂತ ಬಂದ್ರಲ್ಲ ಖುಷಿಯಾಗಿ. ಅದರಿಂದ ಮುನಿಯಪ್ಪನವ್ರಿಗೆ ಅವ್ರು ಇದ್ದಿದ್ದ ಖಾತೆನೇ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಹೊಸದೇನಿದೆ. ಅವರೇನೋ ಸೋಷಿಯಲ್ ವೆಲ್ಫೇರ್ ಕೇಳಿದ್ರು ಅಂತ ಕಾಣಿಸುತ್ತೆ, ಇನ್ನೊಂದು ಅಡಿಷನಲ್ ಆಗಿ ಕೊಟ್ಟಿರ್ಲಿಕ್ಕಿಲ್ಲ ಅಂತ
ನಮ್ಮ ಎಲ್ಲ ಮಂತ್ರಿಗಳು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ನಿರ್ವಹಿಸ್ತಾರೆ. ನಮ್ಮೆಲ್ಲ ವಿಚಾರ ಬಗೆಹರಿಸಿಕೊಂಡು ನಾವು ಉತ್ತಮವಾದ ಆಡಳಿತವನ್ನು ಈ ರಾಜ್ಯ ಜನತೆಗೆ ಕೊಟ್ಟು ಜನರ ವಿಶ್ವಾಸ ನಾವು ಗಳಿಸಿ ಮತ್ತೆ ನಾವು 2028 ಮತ್ತೆ ನಾವು ಅಧಿಕಾರಕ್ಕೆ ನಾವು ಇವತ್ತು ಬರ್ತೇವೆ. ಅದಕ್ಕೆ ಬೇಕಾಗುವಂಥ ಎಲ್ಲ ನಮ್ಮ ಸಾಮಾಜಿಕವಾದ ಒಂದು ಕೆಲಸ ನಾವು ಮಾಡಬೇಕು. ಬದ್ಧತೆಯಿಂದ ಎಲ್ಲ ಮಂತ್ರಿಗಳು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೇವೆ. ಎಲ್ಲವೂ ಕೂಡ ಇವತ್ತು ಬಗೆಹರಿತದೆ. ಎಲ್ಲವೂ ಕೂಡ ಅಂತ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಮಂತ್ರಿಗಳು ಇವತ್ತು ಕೆಲಸ ಇವತ್ತು ಮಾಡ್ತಾರೆ. ಅದು ಸ್ಟಾರ್ಟ್ ಆಗಿದೆ ಇಲ್ಲಂತೆಲ್ಲ ಅವೆಲ್ಲ ಸ್ಪೀಡಲ್ಲಿ ಎಲ್ಲ ಅನುಭವಿಸ್ತಾರೆ ಇರುವಂಥದ್ದು. ನಾವು ಒಗ್ಗಟ್ಟಿನಿಂದ ಇದ್ದು ಉತ್ತಮವಾದ ಕೆಲಸವನ್ನು ಈ ರಾಜ್ಯದ ಜನತೆಗೆ ಕೊಟ್ಟು ಜನರ ವಿಶ್ವಾಸ ನಾವು ಗಳಿಸಿಕೊಳ್ತೇವೆ. ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲಿ ಶಾಸಕರ ಲಾಬಿ. ಶ್ರೀನಿವಾಸ್ ಮಾನೆ, ಅಜಯ್ ಸಿಂಗ್, ರಿಜ್ವಾನ್ ಅರ್ಷದ್ ಲಾಬಿ. ಹಿರಿಯರೆಲ್ಲರೂ ಕೊಟ್ಟಿರೋ ಖಾತೆ ಬದಲಾವಣೆಗೆ ಓಡಾಡುತ್ತಿದ್ದರೆ ಕಿರಿಯರೆಲ್ಲರೂ ನಮಗೊಂದು ಅವಕಾಶ ಕೊಡಿ ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಪ್ರಯತ್ನದಲ್ಲಿದ್ದಾರೆ. ದೆಹಲಿಗೆ ಹೋಗಿರುವ ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ, ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಲಾಬಿ ಮಾಡುತ್ತಿದ್ದಾರೆ. ಡಿಕೆ ಸಂಪುಟದ 2ನೇ ಲಿಸ್ಟ್ನಲ್ಲಿ ಸಚಿವ ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿಗಿರಿ ನೀಡಬೇಕೆಂದು ಪ್ರಬಲ ಒತ್ತಾಯ ಅವರ ಬೆಂಬಲಿಗರಿಂದ ವ್ಯಕ್ತವಾಗುತ್ತಿದೆ. ಇದೇ ಕಾರಣಕ್ಕೆ ಬೆಂಗಳೂರಿನ ಸಿದ್ದರಾಮಯ್ಯ ಮನೆ ಮುಂದೆ ಜಮಾಯಿಸಿದ ಹಿಟ್ನಾಳ್ ಬೆಂಬಲಿಗರು ಮಂತ್ರಿ ಸ್ಥಾನ ನೀಡಲೇಬೇಕು, ಉತ್ತರ ಕರ್ನಾಟಕದ ಕುರುಬ ಶಾಸಕನಿಗೆ ಕೆಎಂಎಫ್ ಅಧ್ಯಕ್ಷಗಿರಿಗಿಂತಲೂ ಮಂತ್ರಿ ಸ್ಥಾನವನ್ನೇ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ಒಂದು ವೇಳೆ ಮಂತ್ರಿಗಿರಿ ಕೊಡದೇ ಇದ್ದಲ್ಲಿ ಮುಂದೆ ಅನಾಹುತಗಳು ಆಗುತ್ತವೆ ಎಂಬ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಸಿದ್ದರಾಮಯ್ಯರು ನಮ್ಮ ಜನಾಂಗದ ಈಗ ಮುಖ್ಯಮಂತ್ರಿ ಆಗಿದ್ದಾರ, ಅವ್ರಿಗೆ ನಾವೆಲ್ಲ ಹೇಳಿ ಕುಡಿಸ್ರಿ ನಮಗಂತ ಸರಿ ಮಾಡಿ ಸಾವಿರಾರು ಜನ ಇವತ್ತು 13 ಜಿಲ್ಲೆಯಿಂದ ಉತ್ತರ ಕರ್ನಾಟಕದ ಎಲ್ಲ ಕುರುಬ ಸಮಾಜದವರು ಇಲ್ಲಿ ಅವರಿಗೆ ಒತ್ತಾಯ ಮಾಡ್ಲಕ್ಕೆ ಮನವಿ ಮಾಡ್ಲಕ್ಕೆ ಬಂದೀವಿ. ಹಿಟ್ನಾಳ್ ಬೆಂಬಲಿಗರ ಅಹವಾಲು ಸ್ವೀಕರಿಸಿದ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ತಮ್ಮ ಬೇಡಿಕೆಗಳ ಬಗ್ಗೆ ಸಿದ್ದರಾಮಯ್ಯ ಬಳಿ ಮಾತನಾಡುತ್ತೇನೆ ಎಂಬ ಭರವಸೆ ನೀಡಿದ್ರು. ತಂದೆಯವ್ರ ಮೊದಲಾಗೆ ಮುಖ್ಯಮಂತ್ರಿ ಅಲ್ಲ, 100% ಅವ್ರು ಹೇಳಿದ್ದೆ ಮಾತು ನಡೆಯುತ್ತೆ ಅಂತ ನಾವು ಹೇಳ್ಬಾರ್ದು. ಆದರೆ ತಂದೆಯವರು ಅವ್ರು ಏನು ಮಾಡಬೇಕು ಖಂಡಿತ ಅದನ್ನು ಮಾಡೇ ಪ್ರಯತ್ನ ಮಾಡ್ತಾರೆ. ನಾನು ಕೂಡ ಅಪ್ಪ ತಂದೆಯವ್ರಿಗೆ ಹೇಳ್ತೀನಿ, ಯಾಕಂದ್ರೆ ಕರ್ನಾಟಕ ಭಾಗದಲ್ಲಿ ಯಾರು ಇಂಡಿವಿಜುವಲ್ಗೆ ಅಪ್ಪ ಹೇಳಿದ್ರು ಕನ್ಸಿಡರ್ ಮಾಡಿ ಅಲ್ಟಿಮೇಟ್ ಡಿಸಿಷನ್ ಅವ್ರು ತಗೊಳ್ತಾರೆ. ಅಪ್ಪ ಹೈಕಮಾಂಡ್ ಹೇಳ್ಬೋದು ದಯವಿಟ್ಟು ನಾವು ಮಾಡಿಕೊಡಿ ಅಂತ ಹೇಳ್ಬೋದು, ಅದಷ್ಟು ಒತ್ತಡ ಹೇಳ್ಬೋದು, ಆ ಕೆಲಸ ಖಂಡಿತ ಮಾಡ್ಬೋದು. ದೊಡ್ಡವರ ಸೂತ್ರವೇ ಸಣ್ಣವರಿಗೂ ಪಾಲನೆಯಾಗಲಿ, 20ಕ್ಕೆ 20 ಹೊಸಬರಿಗೆ ಕೊಡಿ. ಮೊನ್ನೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಒಂದು ಮಾತು ಹೇಳಿದ್ರು. ಹೇಗೆ ಸಿದ್ದರಾಮಯ್ಯನವರನ್ನ ಬದಲಿಸಿ ಡಿಕೆಶಿಗೆ ಕೊಟ್ರೋ ಹಾಗೆ ಹಳೆ ಮಂತ್ರಿಗಳನ್ನ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕು ಅಂದಿದ್ರು. ಅದೇ ಮಾತನ್ನ ಇವತ್ತು ಮಾಲೂರು ಶಾಸಕ ಕೆವೈ ನಂಜೇಗೌಡ ಹೇಳಿದ್ದಾರೆ. 20ಕ್ಕೆ 20 ಹೊಸಬರಿಗೆ ಕೊಡಿ, ದೊಡ್ಡವರ ಸೂತ್ರವೇ ಸಣ್ಣವರಿಗೂ ಪಾಲನೆಯಾಗಲಿ ಎಂಬ ಸಲಹೆ ಕೊಟ್ಟರು. ಈಗೇನು ಬಾಕಿ ಇದೆ 20 ಕೂಡ ಹೊಸಬರಿಗೆ ಕೊಡಬೇಕು. ನಾನು ಆ ವಿಷಯ ಕೇಳೋಕೆ ಹೋದ್ರೆ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ರೀತಿ ಬದಲಾವಣೆ ಮಾಡಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು, ಟೋಟಲಿ ಸಚಿವ ಸಂಪುಟ 3 ವರ್ಷ ಯಾರ್ಯಾರ ಮಂತ್ರಿಗಳಿದ್ದು ಯಾರಿಗೂ ಕೊಡದೆ ಕಾಂಗ್ರೆಸ್ ಪಾರ್ಟಿಯನ್ನು ಹೊಸಬರಿಗೆ ಕೊಟ್ಟಿದ್ರೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಒಂದು ಮೆಸೇಜ್ ಹೋಗ್ತಾ ಇತ್ತು. ಇನ್ನು ಮಾಜಿ ಮಂತ್ರಿಗಳು ಕೂಡ ಮತ್ತೆ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಜೊತೆಗೆ ಶಾಸಕರಲ್ಲೂ ಈ ಬಾರಿ ನಾನೇ ಮಂತ್ರಿ ಎಂಬ ವಿಶ್ವಾಸದ ಮಾತುಗಳು ಕೇಳಿ ಬರುತ್ತಿವೆ. 2ನೇ ಪಟ್ಟಿದು ನೀವೇನು ಹೇಳ್ತಾ ಇದ್ದೀರಾ, ನಾನು ಮುಂಚೆಯಿಂದನೂ ಒಂದು ಹೇಳಿದ್ದೀನಿ, ಅದೆಲ್ಲ ಹೈಕಮಾಂಡ್ ಅವರು ನಿರ್ಧಾರ. ಹೈಕಮಾಂಡ್ ಅವರು ಎಲ್ಲರಿಗೂ ಆಸೆ ಇರ್ತದೆ, ಎಲ್ಲರೂ ಕೂಡ ಕೆಲವರಿಗೆಲ್ಲ ಬೇಡಿಕೆಗಳಿರ್ತವೆ, ಅದು ತಪ್ಪೇನಿಲ್ಲ. ಬೇಡಿಕೆಗಳು ಅವ್ರ ವ್ಯಾಪ್ತಿಗೆ ಬಿಟ್ಟು ಬಿಡ್ತೀವಿ. ಆದರೆ ಫೈನಲ್ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗ್ತದೆ. ನಾವು ಕೂಡ ಮಂತ್ರಿ ಆಗಲಿಕ್ಕೆ ಅಪೇಕ್ಷೆ ಪಟ್ಟವಿ. ಹೈಕಮಾಂಡ್ಗೆ ಕೂಡ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. 2ನೇ ಪಟ್ಟಿಯಲ್ಲಿ ಆಗ್ಬೋದು ಅಂತ ವಿಶ್ವಾಸ ಐತಿ. ಮತ್ತು ಹೈಕಮಾಂಡ್ ಏನು ನಿರ್ಣಯ ತಗುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ನಮ್ಮ ಜನಾಂಗದಲ್ಲಿ 3 ಜನ ಇದ್ದಾರೆ. ಇನ್ನೊಬ್ಬ ಹೊಸಬರಿಗೆ ಅವಕಾಶ ನಾವು ಇಷ್ಟೇ ಕೇಳೋದು, ಹೊಸಬರಿಗೆ ಹೊಸ ಮುಖಕ್ಕೆ ಫಸ್ಟ್ ಟೈಮರ್ಸ್ಗೆ ಏನಾದರೂ ಅವಕಾಶ ಕೊಟ್ಟು ಯೂತ್ ಕೋಟಾದಲ್ಲಿ ಕೊಟ್ಟರೆ ನಾನು ಆಕಾಂಕ್ಷಿನೇ. ಇನ್ನು ಮಂತ್ರಿಗರಿಗಾಗಿ ಪೂಜೆ, ಬೆಂಬಲಿಗರ ಪ್ರತಿಭಟನೆಗಳು ಇಂದು ಕೂಡ ರಾಜ್ಯದ ಹಲವು ಕಡೆ ಕಂಡವು.
ಕನಕಗಿರಿ ಶಾಸಕ ಶಿವರಾಜ್ ತಂಗಡಗಿಗೆ ಸಚಿವ ಸ್ಥಾನ ಸಿಗಲಿ ಎಂದು ತಂಗಡಗಿ ತಾಯಿ ಹುಲಿಗೆಮ್ಮ ಪೂಜೆ ಸಲ್ಲಿಸಿದ್ರು. ಕನಕಗಿರಿಯ ಶ್ರೀ ಕನಕಾಚಲಪತಿಗೆ ಈಡುಗಾಯಿ ಒಡೆದು ಹರಕೆ ಹೊತ್ತರು. ನನ್ನ ಮಗನ್ನ ಕೈ ಹಿಡಿದಾರ, ಎತ್ತಿ ಹಿಡಿದಾರ. ಮತ್ತು ನನ್ನ ಮಗ್ಗ ಈಗ ಕಾಯಂ ಕುಂದಿರ್ಬೇಕು. ನನ್ನ ಮಗ ಮಿನಿಸ್ಟರ್ ಸೀಟ್ ಕಾಯಂ ಕುಂದಿರ್ಬೇಕು. ಮಾಜಿ ಸಚಿವ ಎಚ್ ಆಂಜನೇಯರನ್ನ ಎಂಎಲ್ಸಿ ಮಾಡಿ ಮಂತ್ರಿ ಮಾಡಿ ಅಂತ ಅಭಿಮಾನಿಗಳು ರಕ್ತದಲ್ಲಿ ಪತ್ರ ಬರೆದು ಹೈಕಮಾಂಡ್ಗೆ ಕಳಿಸಿಕೊಟ್ಟಿದ್ದಾರೆ. ಧಾರವಾಡ ಪೂರ್ವ ಶಾಸಕ ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸ್ಥಾನ ನೀಡಬೇಕೆಂದು ಬಂಕಾಪುರ ಚೌಕ್ನಲ್ಲಿ ಅಭಿಮಾನಿಗಳು ಪ್ರತಿಭಟಿಸಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟರು. ಯಾದಗಿರಿಯಲ್ಲಿ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ನೀಡುವಂತೆ ಮುಸ್ಲಿಂ ಸಮುದಾಯದ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಸರ್ಕಾರದ ಖಾತೆ ವಿಚಾರ ಸಂಬಂಧ ಗದಗನಲ್ಲಿ ಹೊಸ ಬಾಂಬ್ ಹಾಕಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ. ಸಿದ್ದರಾಮಯ್ಯ ಇನ್ನೂ ಸುಮ್ಮನೆ ಕುಳಿತಿಲ್ಲ. ಮೊದಲ ಹಂತದ ಸಚಿವ ಸಂಪುಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಪ್ರಭಾವ ಕಾಣುತ್ತಿದೆ. ಮುಂದೆ ಡಿಕೆ ಬೆಂಬಲಿಗರಿಗೆ ಸಿಗದಿದ್ದರೆ ಡಿಕೆಶಿ ಛಾಪು ಇಲ್ಲವಾಗುತ್ತೆ ಎಂದರು. ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೋತಾರ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ರು ಸುಮ್ಮನೆ ಕುಂತೇ ಇಲ್ಲ ಇದುವರೆಗೂ. ಈಗ ಕ್ಯಾಬಿನೆಟ್ ಮೊದಲೇ ಹಂತದ ಕ್ಯಾಬಿನೆಟ್ ಫಾರ್ಮೇಶನ್ ಯಾರು ಪ್ರಭಾವ ಕಾಣ್ತಾ ಇದೆ? ಒಂದ್ ಕಡೆ ಸಿದ್ದರಾಮಯ್ಯ, ಇನ್ನೊಂದು ಖರ್ಗೆ. ಇಷ್ಟು ಬಿಟ್ರೆ ಬೇರೆ ಯಾರ ಪ್ರಭಾವನೂ ಇಲ್ಲ ಅಲ್ಲಿ. ಅವ್ರು ನಂಬ್ಕೊಂಡಿರುವಂತ ಜನರನ್ನ ಮುಖ್ಯ ಮಂತ್ರಿಗಳನ್ನ ಮಾಡಿದ್ರೆ ಮಾತ್ರ ಶಿವಕುಮಾರ್ ಅವ್ರ ಚಾಪ್ ಇದೆ ಅಂತ ಹೇಳ್ಬೋದು. ಇಲ್ಲಿದ್ರೆ ಇಲ್ಲ ಅಂತ ಹೇಳ್ಬೇಕಂತ. ಕಾಂಗ್ರೆಸ್ನಲ್ಲಿ ಖಾತೆ ವಿಚಾರದ ಚರ್ಚೆಗಳ ಬೆನ್ನಲ್ಲೇ ಮುನಿಸಿಕೊಂಡ ಕೆಲವರು ಜೆಡಿಎಸ್ ಸೇರುವ ಪ್ರಯತ್ನದಲ್ಲಿದ್ದಾರೆ ಎಂಬ ಸುದ್ದಿಗಳೂ ಹರಿದಾಡುತ್ತಿವೆ. ಆದ್ರೆ ಯಾರೂ ನಮ್ಮನ್ನ ಸಂಪರ್ಕ ಮಾಡಿಲ್ಲ ಅಂತಾರೆ ಕುಮಾರಸ್ವಾಮಿ. ನಾನು ಕಾಂಗ್ರೆಸ್ನ ಯಾರನ್ನೂ ಸಂಪರ್ಕ ಮಾಡಿಲ್ಲ. ಇದೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿಗಳು. ನಾನು ಯಾವುದೇ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಕ್ಕಂಥದಕ್ಕೆ ಹೋಗಿಲ್ಲ. ಖಾತೆ ಬೆನ್ನಲ್ಲೇ ನಾಳೆ ದಿಲ್ಲಿಗೆ ಡಿಕೆಶಿ. ಗೊಂದಲಗಳಿಗೆಲ್ಲ ಪರಿಹಾರ ಸಿಗುತ್ತಾ? ಖಾತೆ ಹಂಚಿಕೆ ಬಿಕ್ಕಟ್ಟು ಬಗೆಹರಿಯದ ಕಾರಣಕ್ಕೆ ದೆಹಲಿಯಲ್ಲೇ ಇತ್ಯರ್ಥ ಮಾಡೋಣ ಎಂದಿದ್ದಾರಂತೆ ರಾಹುಲ್ ಗಾಂಧಿ. ಹೀಗಾಗಿ ನಾಳೆಯಿಂದ 2 ದಿನಗಳ ಕಾಲ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್ ಜೊತೆಗೆ ಖಾತೆ ವಿಚಾರದಲ್ಲಿ ಚರ್ಚೆ ಮಾಡಿ ಎಲ್ಲವನ್ನ ಫೈನಲ್ ಮಾಡಿಕೊಳ್ಳಲಿದ್ದಾರೆ. ಹಾಗೆ 2ನೇ ಲಿಸ್ಟ್ ಬಗ್ಗೆಯೂ ಚರ್ಚೆಗಳು ನಡೆಯುವ ಸಾಧ್ಯತೆಗಳಿವೆ. ಪಕ್ಷದ ಕೆಲಸಗಳು ಆದ್ಮೇಲೆ ನಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಯಲಿರುವ ನೀತಿ ಆಯೋಗದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ರಾಜ್ಯಕ್ಕೆ ಬರಬೇಕಾದ ಅನುದಾನ, ಆಗುತ್ತಿರುವ ತಾರತಮ್ಯಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಖ್ಯವಾಗಿ ಸಂಭ್ರಮ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಫ್ಲೈಟ್ ಹತ್ತಿ ನೇನು ಬೆಂಗಳೂರು ಕಡೆಗೆ ಹೊರಡಬೇಕು ಅಂತ ತೀರ್ಮಾನಿಸಿದ್ರು. ಮಧ್ಯಪ್ರದೇಶದಿಂದ ಹೊರಟಿದ್ರು. ಅವ್ರು ಬರೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ರೆಡಿಯಾಗಿತ್ತು. ವಂಡರ್ಲಾ ರೆಸಾರ್ಟ್ ಬುಕ್ ಆಗಿತ್ತು. ರೆಸಾರ್ಟ್ನಲ್ಲಿ ಬಂದು ಕುಳಿತುಕೊಳ್ಳೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸ್ಥಳೀಯ ಶಾಸಕ ಮಾಡ್ತಾ ಇದ್ರು. ಆದರೆ ಇದೇ ಸಂದರ್ಭದಲ್ಲೇ ಅವರ ಫ್ಲೈಟ್ ಟೇಕ್ ಆಫ್ ಆಗೋದಕ್ಕೆ ಸ್ವಲ್ಪ ಸಮಯ ಮುಂಚಿತವಾಗಿದೆ ಮೀನಾಕ್ಷಿ ಅವರ ನಾಮಪತ್ರ ತಿರಸ್ಕೃತಗೊಂಡಿದೆ. ಇಲ್ಲಿ ರಾಜ್ಯಸಭೆ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಅನ್ನು ನೀಡಲಾಗಿದೆ. ಮೀನಾಕ್ಷಿ ನಟರಾಜನ್ ಅವರು ರಾಹುಲ್ ಗಾಂಧಿ ಅವರ ಗ್ರೂಪ್ನಲ್ಲಿರುವಂತಹ ಅತ್ಯಂತ ಪ್ರಮುಖ ನಾಯಕಿ. ರಾಹುಲ್ ಗಾಂಧಿ ಅವರ ಒಂದು ಯುವ ತಂಡ ಅಂತೇಳಿ ಏನು ಕರೆಸ್ಕೊಳ್ಳಲಾಗಿತ್ತು, ಆ ತಂಡದಲ್ಲಿದ್ದಂತಹ ನಾಯಕಿ. ಕರ್ನಾಟಕಕ್ಕೆ ಶಾಸಕರು ಶಿಫ್ಟ್ ಆಗುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ದಾಗಲೇ ಅಭ್ಯರ್ಥಿಯ ನಾಮಪತ್ರವೇ ತಿರಸ್ಕೃತಗೊಂಡಿದೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ನಾಮಪತ್ರವನ್ನು ಚುನಾವಣಾಧಿಕಾರಿಯವರು ತಿರಸ್ಕರಿಸಿದ್ದಾರೆ. ಕಾರಣ ಏನಂದ್ರೆ ಬಿಜೆಪಿಯವರು ಒಂದು ದೂರನ್ನ ಸಲ್ಲಿಸ್ತಾರೆ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ರಾಜ್ಯಸಭೆ ಅಭ್ಯರ್ಥಿಯಾಗಿದ್ದಂಥವರು ಮೀನಾಕ್ಷಿ ನಟರಾಜನ್ ಒಂದು ದೂರನ್ನ ಸಲ್ಲಿಸ್ತಾರೆ ಬಿಜೆಪಿಯವರು. ತೆಲಂಗಾಣದಲ್ಲಿ ಒಂದು ಕ್ರಿಮಿನಲ್ ಕೇಸ್ ಅವರ ವಿರುದ್ಧ ದಾಖಲಾಗಿತ್ತು. ಆ ಕೇಸ್ನ ಟ್ರಯಲ್ ಅದಿನ್ನು ಕೂಡ ಮುಗಿದಿಲ್ಲ. ಅಂದ್ರೆ ಆ ಕೇಸ್ ವಜಾ ಆಗಿಲ್ಲ. 2025 ನವೆಂಬರ್ ತಿಂಗಳಿಂದಲೂ ಕೂಡ ಆ ಕೇಸ್ ಹಾಗೆ ಪೆಂಡಿಂಗ್ ಇದೆ. ಹಾಗೆಂತೇಳಿ ಅದರ 2025 ನವೆಂಬರ್ ತಿಂಗಳ ನಂತರ ಯಾವುದೇ ಟ್ರಯಲ್ ಕೂಡ ನಡೆದಿಲ್ಲ, ಅದು ಯಾವುದೇ ವಿಚಾರಣೆ ನಡೆದಿಲ್ಲ. ಆದರೆ ಕೇಸ್ ಡಿಸ್ಮಿಸ್ ಆಗಿಲ್ಲ. ಹಾಗಿರುವಾಗ ಅದನ್ನು ನಾಮಪತ್ರದಲ್ಲಿ ಉಲ್ಲೇಖ ಮಾಡುವಂಥದ್ದು ಅವರ ಜವಾಬ್ದಾರಿಯಾಗಿರುತ್ತೆ, ಅವರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣದ ಬಗ್ಗೆ. ಹೀಗೆ ತಮ್ಮ ವಿರುದ್ಧದ ಪ್ರಕರಣವನ್ನು ಮುಚ್ಚಿಟ್ಟಿದ್ದಾರೆ ಮೀನಾಕ್ಷಿ ನಟರಾಜನ್ ಅಂತ ಹೇಳಿ
ಚುನಾವಣಾಧಿಕಾರಿಯವರು ಬಿಜೆಪಿಯವರ ದೂರನ್ನು ಪರಿಗಣಿಸಿ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರವನ್ನು ತಿರಸ್ಕರಿಸಿದೆ. ಮಧ್ಯಪ್ರದೇಶ ಶಾಸಕರು ರಾಜ್ಯಕ್ಕೆ ಬರೋದಕ್ಕೆ ಹೊರಟರು ಕೂಡ ಆ ಕಡೆ ಬಿಜೆಪಿಯವರಿಗೆ 3 ಸ್ಥಾನಗಳು ಫಿಕ್ಸ್ ಆಗಿದ್ದಾವೆ. ಒಂದು ರೀತಿಯಲ್ಲಿ ಒಂದು ವೇಳೆ ಅವರು ರಾಜ್ಯಕ್ಕೆ ಆಗಿರ್ತಿದ್ರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಹೋಗಬೇಕಾಗಿತ್ತು. ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತ ಆಗ್ತಾ ಇದ್ದಂತೆಯೇ ಬಿಜೆಪಿಯ 3ನೇ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಇಷ್ಟಾಗ್ತಾ ಇದ್ದಂತೆಯೇ ಬಿಜೆಪಿಯವರ ಸಂಭ್ರಮ ಬಹಳ ಜೋರಾಗಿತ್ತು. ಬಿಜೆಪಿಯ ನಾಯಕರುಗಳು ಕೈಗಳನ್ನು ಮೇಲಕ್ಕೆತ್ತಿ ಸಂಭ್ರಮದಲ್ಲಿ ತೊಡಗಿದ್ದಾರೆ. ಇಲ್ಲಿ ಒಂದು ರಾಷ್ಟ್ರೀಯ ಪಕ್ಷದ ಒಬ್ಬ ಅಭ್ಯರ್ಥಿ ಅವರ ನಾಮಪತ್ರವೇ ತಿರಸ್ಕೃತಗೊಂಡಿದೆ. ಕಾರಣ ಅವರ ನಾಮಪತ್ರದಲ್ಲಿ ಮಾಹಿತಿಯನ್ನು ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ. ಮೀನಾಕ್ಷಿ ನಟರಾಜನ್ ಅವರು ಯಾವ ಕೇಸ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿಲ್ವೋ ಆ ಕೇಸ್ರ ಬಗ್ಗೆ ಈಗಾಗಲೇ ಅವರು ಕೋರ್ಟ್ಗೆ ಹಾಕಿರೋ ಅಫಿಡವಿಟ್ನ ಪ್ರಕಾರ ಇದು ರಾಜಕೀಯದ ದುರುದ್ದೇಶದಿಂದ ನನ್ನ ವಿರುದ್ಧ ದಾಖಲಿಸಿದ್ದಂತಹ ದೂರು ಅಂತ ಅವರು ಹೇಳ್ಕೊಂಡಿದ್ರು. ಆದರೆ ಯಾವಾಗ ಬಿಜೆಪಿಯ 3ನೇ ಅಭ್ಯರ್ಥಿಯನ್ನು ಬಿಜೆಪಿ ಕಣಕ್ಕಿಳಿಸ್ತೋ ನಿನ್ನೆ, ಅವಾಗಲೇ ಕಾಂಗ್ರೆಸ್ ಅವರು ಎಚ್ಚೆತ್ತುಕೊಂಡು ನಮ್ಮ ನಾಮಪತ್ರದಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತೇಳಿ ನೋಡಿರ್ತಿದ್ರೆ ಬಹುಶಃ ಇವತ್ತು ಸ್ಕ್ರೂಟಿನಿಗೆ ಮುಂಚಿತವಾಗಿಯೇ ಮೀನಾಕ್ಷಿ ನಟರಾಜನ್ ಅವರು ತಮ್ಮ ನಾಮಪತ್ರವನ್ನು ನಿನ್ನೆನೇ ಸಲ್ಲಿಕೆ ಮಾಡುವಾಗಲೇ ಅದನ್ನು ಅಡಿಷನಲಿ ಸೇರಿಸಬಹುದಾಗಿತ್ತು. ಆದರೆ ಆ ಕೆಲಸಕ್ಕೆ ಮೀನಾಕ್ಷಿ ನಟರಾಜನ್ ಅವರು ಹೋಗಲಿಲ್ಲ. ಬದಲಿಗೆ ತಮ್ಮ ಶಾಸಕರ ರಕ್ಷಣೆಯ ಕಡೆಗೆ ಹೊರಟರು ಅವರು. ಇದರ ಪರಿಣಾಮವಾಗಿ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಕಳ್ಕೊಂಡಿದೆ, ಈ ಸ್ಥಾನವನ್ನು ಈಗ ಕಳ್ಕೊಂಡಿದೆ. ಬಿಜೆಪಿಯ 3ನೇ ಅಭ್ಯರ್ಥಿ ಅಲ್ಲಿ ಯಾರನ್ನ ಕಣಕ್ಕಿಳಿಸಿದ್ರು, ಅವರಿಗೆ ಕೇವಲ 48 ಮತಗಳಿದ್ವು. ಗೆಲ್ಲೋದಕ್ಕೆ 58 ಮತ ಬೇಕಿತ್ತು. 48 ಓಟಿತ್ತು ಅವ್ರ ಬಳಿಯಲ್ಲಿ, ಬಿಜೆಪಿಯವರ ಕೈಯಲ್ಲಿ. 2 ಗೆದ್ದಾದ ಮೇಲೆ 3ನೇ ಸ್ಥಾನಕ್ಕೆ ಅವರು ಕಣಕ್ಕಿಳಿಸಿರುವಂಥ ಅಭ್ಯರ್ಥಿ ಈಗ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಬೆಂಗಳೂರು ಶಿಫ್ಟ್ ಇವಾಗ ಕ್ಯಾನ್ಸಲ್ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತಗೊಂಡಿರೋದರ ಹಿನ್ನೆಲೆಯಲ್ಲಿ ಈಗ ಮಧ್ಯಪ್ರದೇಶದ ಶಾಸಕರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅನ್ನೋಂಥ ಒಂದು ಪ್ಲಾನ್ ಇತ್ತಲ್ಲ, ಬೆಂಗಳೂರಿನತ್ತ ಹೊರಟಿದ್ದಂತಹ ಮಧ್ಯಪ್ರದೇಶದ ಕಾಂಗ್ರೆಸ್ ಶಾಸಕರು ಈಗ ವಾಪಸ್ ಆಗ್ತಾ ಇದ್ದಾರೆ. ವಿಶೇಷ ವಿಮಾನದ ಮೂಲಕವಾಗಿ ಅವ್ರನ್ನ ಕರೆತರುವಂತಹ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಆದರೆ ಈಗ ಎಲ್ಲವನ್ನೂ ಕೂಡ ಎಲ್ಲ ರೀತಿಯಾಗಿಯೂ ಕೂಡ ಮುಖಭಂಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಅವರು ವಾಪಸ್ ಹೋಗಿದ್ದಾರೆ, ಮಧ್ಯಪ್ರದೇಶಕ್ಕೆ ವಾಪಸ್ ಆಗಿದ್ದಾರೆ. ಕೊನೆಯ ಕ್ಷಣದಲ್ಲಿ ಮಧ್ಯಪ್ರದೇಶದ ಕಾಂಗ್ರೆಸ್ ಶಾಸಕರ ಪ್ರವಾಸವನ್ನು ರದ್ದು ಮಾಡಲಾಗಿದೆ. ಅವರಿಗೆ ಬೇಕಾಗಿ ರೆಸಾರ್ಟ್ ಬುಕ್ ಆಗಿತ್ತು. ಸಂಭ್ರಮದಲ್ಲಿ ಅವರು ಇರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಸಡಗರದಲ್ಲಿ ಅವ್ರನ್ನ ಇರಿಸಬೇಕು, ಯಾವುದೇ ಕಾರಣಕ್ಕೂ ಅವರ ಮನಸ್ಸಿಗೆ ನೋವು ಮಾಡಬಾರ್ದು. ಯಾಕಂದರೆ ಅವ್ರು ನಾಳಿದ್ದು ಹೋಗಿ ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿಯೇ ವೋಟ್ ಹಾಕಬೇಕು ಅಂತೇಳಿ. ಅಲ್ಲಿ 64 ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ, 58 ವೋಟ್ ಬೇಕಿದೆ ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ. ಕಾಂಗ್ರೆಸ್ ಬಿಜೆಪಿಗೆ ಅಲ್ಲಿ 2 ಸೀಟ್ಗಳನ್ನು ಗೆದ್ದ ನಂತರ 3ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಯಾಕಂದರೆ ಅವರ ಬಳಿಯಲ್ಲಿ 48 ಸೀಟ್ ಇತ್ತು, 64 ಸೀಟ್ ಕಾಂಗ್ರೆಸ್ ಬಳಿಯಲ್ಲಿತ್ತು. ಕಾಂಗ್ರೆಸ್ಗೆ ಬಹಳ ಆರಾಮಾಗಿ 1 ಸೀಟ್ ಗೆಲ್ಲೋದಕ್ಕೆ ಅವಕಾಶ ಇತ್ತು. ಆದರೆ ಬಹುಶಃ ಕಾಂಗ್ರೆಸ್ನ ಅಭ್ಯರ್ಥಿ ನಾಮಪತ್ರವನ್ನು ಮೊದಲೇ ನೋಡಿನೇ ಬಿಜೆಪಿಯವರು ತಮ್ಮ 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಇದರ ಪರಿಣಾಮವಾಗಿ ಈಗ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕೃತಗೊಂಡಿದೆ. ಕೊನೆಯ ಕ್ಷಣದಲ್ಲಿ ಅವರು ಬರುವಂತಹದ್ದು ವಾಪಸ್ ಆಗಿದೆ. ಭೋಪಾಲ್ನಿಂದ ಬೆಂಗಳೂರಿಗೆ ಆಗಮಿಸಬೇಕಾಗಿದ್ದಂಥ ವಿಮಾನವನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಹೀಗಾಗಿ ಅವರು ವಾಪಸ್ ಹೋಗಿದ್ದಾರೆ. ಕಾಂಗ್ರೆಸ್ ಅದರ ಜೊತೆಗೆ ತನಗೆ ನಿಜವಾಗಿ ಸಿಗಬಹುದಾಗಿದ್ದಂಥ ಒಂದು ಸ್ಥಾನವನ್ನು ತಾನಾಗಿಯೇ ಕಳ್ಕೊಂಡಿದೆ. ಅಲ್ಲಿ ಇದನ್ನು ರಾಜಕೀಯದ ದುರುದ್ದೇಶ ಏನು ಯಾವುದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದರೂ ಕೂಡ ಕೇಸ್ಗಳನ್ನು ನಾಮಪತ್ರದ ಜೊತೆಗೆ ಸೇರಿಸಬೇಕಾಗಿದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಕ್ರಿಯೆ ಆಗಿರುತ್ತೆ.